ಸ್ನೇಹಿತರೆ ನಮಸ್ಕಾರ. ನಾನು ಹೇಮಂತ್ ಸಂಪಾಜೆ. ಮಡಿಕೇರಿಯ ತಡಿಯಂಡಮೋಳ್ ಬೆಟ್ಟಕ್ಕೆ ಚಾರಣ ಹೋಗಿ ನಾಪತ್ತೆಯಾಗಿದ್ದ ಕೇರಳದ ಯುವತಿ ಶರಣ್ಯ ಸೇಫ್ ಆಗಿ ವಾಪಸ್ ಆಗಿದ್ದಾರೆ. ಗ್ರೇಟ್ ನ್ಯೂಸ್ ಅಂತ ನಾವು ಖುಷಿ ಪಡೋದಾ ಅಥವಾ ಆಕೆ ಬಗ್ಗೆನೇ ಈಗ ಅನುಮಾನ ಪಡೋದಾ? ಇಂತಹ ವಿಚಿತ್ರ ಸಂದಿಗ್ಧ ಸ್ಥಿತಿಯಲ್ಲಿ ನಾವಿದ್ದೇವೆ. ಈ ಪ್ರಕರಣದಲ್ಲಿ ನನಗೆ ಒಂದಷ್ಟು ಅನುಮಾನಗಳಿದ್ದಾವೆ. ಈ ಅನುಮಾನಗಳು ನಿಮ್ಮಲ್ಲಿಯೂ ಕೂಡ ಕೆಲವರಿಗೆ ಇರಬಹುದು. ಶರಣ್ಯ ತಪ್ಪು ಮಾಡಿದ್ದಾಳೆ ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಇಲ್ಲ. ಬದಲಿಗೆ ಆಕೆ ವಾಪಸ್ ಬಂದ ರೀತಿ, ಆಕೆಯ ನಡವಳಿಕೆ, ನಮ್ಮ ಕಣ್ಣಿಗೆ ಮೇಲ್ನೋಟಕ್ಕೆ ಕಾಣ್ತಿರುವಂತಹ ವಿಚಾರಗಳು ನೂರಾರು ಪ್ರಶ್ನೆಗಳನ್ನು ಹುಟ್ಟಿ ಹಾಕಿವೆ. ತಲೆಗೆ ಹುಳ ಬಿಡೋದು ಅಂತಾರಲ್ಲ, ಆ ರೀತಿ ಆಗಿಬಿಟ್ಟಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಸತ್ಯ ಎಲ್ಲರಿಗೂ ತಿಳಿಯಬೇಕು ಅನ್ನುವಂಥ ಕಾರಣಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಆಕೆ ಮೇಲೆ ಅನುಮಾನ ಮೂಡಕ್ಕೆ ಇರುವ ಕಾರಣಗಳನ್ನು ವಿವರಿಸ್ತಾ ಹೋಗ್ತೀನಿ ನೋಡಿ. ದಟ್ಟ ಕಾಡಿನಲ್ಲಿ ಶರಣ್ಯ 3 ರಾತ್ರಿ 4 ಹಗಲು ಇದ್ದರು. ಕಾಡಿನಲ್ಲಿ ಏಕಾಂಗಿಯಾಗಿ ಕಳೆದಿದ್ದರು. ಆಕೆ ಹೇಳಿರುವಂತೆ ಕೇವಲ ಅರ್ಧ ಬಾಟಲ್ ನೀರು ಅಷ್ಟೇ ಆಕೆಯ ಜೊತೆಗೆ ಇದ್ದದ್ದು. ಆಕೆ ಏನನ್ನೂ ತಿಂದಿಲ್ಲ. ಹೀಗಿದ್ದರೂ ಆಕೆ ಸ್ವಲ್ಪವೂ ಕೂಡ ಸುಸ್ತಾಗಿಲ್ಲ. ಮುಖದಲ್ಲಿ ಬಳಲಿಕೆಯನ್ನು ಕಂಡಿಲ್ಲ. ಮುಖದಲ್ಲಿ ಗೊಂದಲವಿಲ್ಲ. ಯಾವ ಟೆನ್ಷನ್ಗಳು ಕೂಡ ಆಕೆಯಲ್ಲಿ ಕಾಣಿಸ್ತಾ ಇಲ್ಲ. ಆಕೆ ಧರಿಸಿರುವ ಬಟ್ಟೆಯಲ್ಲೂ ಕೂಡ ಕೊಳೆಯಾಗಿಲ್ಲ. ಇದನ್ನೆಲ್ಲ ನೋಡುವಾಗ ನನಗೆ ಅನಿಸಿದ್ದು ಶರಣ್ಯ ದಾರಿ ತಪ್ಪಿದ್ದ ಅಥವಾ ನಮ್ಮನ್ನೇ ದಾರಿ ತಪ್ಪಿಸಿದ್ದ ಅಂತ. ಇದು ನನ್ನ ಊಹನೆಯೂ ಆಗಿರಬಹುದು ಅಥವಾ ಅತಿಶಯೋಕ್ತಿಯಿಂದ ಕಲ್ಪನೆಯೂ ಇರಬಹುದು. ಆದರೆ ಆಕೆಯನ್ನು ನೋಡುವಾಗ ನನಗೆ ಅನಿಸಿದ್ದನ್ನು ತಿಳಿಸ್ತಾ ಇದ್ದೀನಿ. ಒಂದು ಕಾಡಿನಲ್ಲಿ 3 ರಿಂದ 4 ದಿನಗಳು ಇದ್ದಂತಹ ಸಂದರ್ಭದಲ್ಲಿ ಹಗಲು ಮತ್ತು ರಾತ್ರಿ ಸೊಳ್ಳೆ ಸೇರಿದಂತೆ ಕಚ್ಚುವ ಕೀಟಗಳು ದಾಳಿ ಮಾಡುವ ಸಾಧ್ಯತೆ ಇರುತ್ತೆ. ಇದರಿಂದ ಮೈಮೇಲೆಲ್ಲ, ಮುಖದ ಮೇಲೆಲ್ಲ ಗಾಯಗಳಾಗ್ಬೋದು ಅಥವಾ ಕೈಯ ಮೇಲೆಯೂ ಕೂಡ ಗಾಯಗಳಾಗಬಹುದು. ಕಾಡು ಪ್ರಾಣಿಗಳಿಂದಲೂ ಕೂಡ ರಾತ್ರಿ ವೇಳೆ ದಾಳಿಯಾಗುವಂಥ ಸಾಧ್ಯತೆ ಇರ್ತದೆ. ಅದರಲ್ಲೂ ಒಬ್ಬ ಹೆಣ್ಣು ಮಗಳು ಆ ರಾತ್ರಿಯನ್ನು ಯಾವ ರೀತಿ ಕಳೆದಿರಬಹುದು ಅನ್ನೋದನ್ನು ಯೋಚಿಸುವುದಕ್ಕೂ ಕೂಡ ಸಾಧ್ಯವಿಲ್ಲ. ಆಕೆಯ ಮಾನಸಿಕ ಸ್ಥಿತಿಯ ಮೇಲೆ ಆಗುವಂಥ ಪರಿಣಾಮವನ್ನು ನಾವು ಹೇಗೆ ಯೋಚನೆ ಮಾಡ್ಬೋದು ಅಥವಾ ಹೇಗೆ ಊಹಿಸ್ಬೋದು? ಟ್ರಕ್ಕಿಂಗ್ ಹೋದಾಗ ನಾವು ಮೊದಲಿಗೆ ನಮ್ಮ ಮೊಬೈಲ್ಗಳನ್ನು ಫುಲ್ ಚಾರ್ಜ್ ಮಾಡ್ಕೊಂಡಿರ್ತೀವಿ. ಅಷ್ಟೇ ಅಲ್ಲ, ತುರ್ತು ಪರಿಸ್ಥಿತಿಗೆ ಅಂತ ಹೇಳಿ ಪವರ್ ಬ್ಯಾಂಕನ್ನು ಕೂಡ ಇಟ್ಕೊಂಡಿರ್ತೀವಿ. ಶರಣ್ಯ ಒಬ್ಬಳೇ ಟ್ರಕ್ಕಿಂಗ್ ಬಂದಿದ್ದಾರೆ. ಅವರ ಮನೆಯವರೇ ಹೇಳುವಂತೆ ಈ ಹಿಂದೆಯೂ ಕೂಡ ಆಕೆ ಟ್ರಕ್ಕಿಂಗ್ ಒಬ್ಬರೇ ಹೋಗಿದ್ದಾರಂತೆ. ಅಂಥವರಿಗೆ ಪವರ್ ಬ್ಯಾಂಕ್ ಇಟ್ಕೊಳ್ಬೇಕು ಅನ್ನುವ ಕನಿಷ್ಠ ಕಾಮನ್ ಸೆನ್ಸ್ ಕೂಡ ಇಲ್ವಾ? ಆಕೆ ವಿದ್ಯಾವಂತೆ ಬೇರೆ. ಇಲ್ಲಿ ಯಾವುದೇ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳದೆ, ಮೊಬೈಲನ್ನು ಚಾರ್ಜ್ ಕೂಡ ಸರಿ ಮಾಡಿಕೊಳ್ಳದೆ ಆಕೆ ಹೋಗುವ ಧೈರ್ಯ ಮಾಡಿದ್ದಾಳೆ ಅನ್ನೋದು ಹೆಚ್ಚು ಅನುಮಾನಗಳನ್ನು ಮೂಡಿಸ್ತಾ ಇದೆ. ವೈದ್ಯಕೀಯ ತಪಾಸಣೆಗೆ ಆಕೆಯನ್ನು ಒಳಪಡಿಸಲಾಗಿದೆ. ಇದರ ವರದಿಯನ್ನು ಬಹಿರಂಗಗೊಳಿಸಿದರೆ ಸತ್ಯ ತಿಳಿಯಬಹುದು. ಆಕೆ ಎನರ್ಜಿ ಮಾತ್ರೆ ತೆಗೆದುಕೊಂಡು 4 ದಿನ ಅನ್ನ ಆಹಾರವಿಲ್ಲದೆ ಚಟುವಟಿಕೆಯಿಂದ ಇರಬಹುದಾ? ಈ ಬಗ್ಗೆ ವೈದ್ಯರೇ ಸ್ಪಷ್ಟನೆಯನ್ನು ನೀಡಬೇಕಿದೆ. ಈ ಪ್ರಕರಣವನ್ನು ಪೊಲೀಸರು ಸರಿಯಾಗಿ ತನಿಖೆ ಮಾಡಿದಲ್ಲಿ ಖಂಡಿತವಾಗಿಯೂ ಒಂದಷ್ಟು ಸತ್ಯ ವಿಚಾರಗಳು ಹೊರಬೀಳಲಿಕ್ಕಿದೆ. ಇದು ಪೂರ್ವ ಉದ್ದೇಶದೊಂದಿಗೆ ಮಾಡಿದ ನಾಟಕವಾ ಅಥವಾ ನೈಜವಾಗಿ ನಡೆದದ್ದಾ ಅಂತ ಸ್ಪಷ್ಟವಾಗಿ ನಾಡಿನ ಜನರಿಗೆ ತಿಳಿಲಿಕ್ಕಿದೆ. ಆಕೆ ಕೇರಳದ ಮಾಧ್ಯಮಗಳಿಗೆ ಬೆಟ್ಟದಿಂದ ಇಳಿದು ಬಂದು ಕೊಟ್ಟ ಪೋಸ್ಟ್ ನೋಡಿದರೆ ಇದರಲ್ಲಿ ಏನೋ ಒಂದು ಅನುಮಾನ ಹೆಚ್ಚಿಸ್ತಾ ಇದೆ. ಕೊಡಗಿನ ಪೊಲೀಸರು, ಅರಣ್ಯ ಇಲಾಖೆ, ಆ್ಯಂಟಿ ನಕ್ಸಲ್ ಫೋರ್ಸ್, ಸ್ಥಳೀಯ ಕುಡಿಯ ಸಮುದಾಯದ ಯುವಕರು ಸೇರಿದಂತೆ ಹಲವರು ನಿರಂತರವಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. ಕಾಡಿನಲ್ಲಿ ಈಕೆ ಸಿಕ್ಕಿರುವುದು ಕುಡಿಯ ಸಮುದಾಯದ ಯುವಕರ ಕೈಗೆ. ಇವರೆಲ್ಲರ ಶ್ರಮವನ್ನು ನಾವು ಗೌರವಿಸಬೇಕು. ಅನ್ನ ನೀರಿಲ್ಲದೆ ಆ ಕಾಡು ಮೇಡಿನಲ್ಲಿ ಅಲೆದು ಗುಡ್ಡ ಹತ್ತಿ ಇಳಿದು ಶರಣ್ಯಳಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. ಕುಡಿಯ ಸಮುದಾಯದ ಯುವಕರ ಪ್ರಯತ್ನವನ್ನು ನಾವು ವಿಶೇಷವಾಗಿ ಪ್ರಶಂಸಿಸಬೇಕಾಗಿದೆ, ಶ್ಲಾಘಿಸಬೇಕಾಗಿದೆ. ಶರಣ್ಯ ದಾರಿ ತಪ್ಪದೆ ಎಲ್ಲರನ್ನೂ ದಾರಿ ತಪ್ಪಿಸಿದ್ದೇ ಆಗಿದ್ದರೆ ಯಾಕಾಗಿ ಮಾಡಿರಬಹುದು ಅನ್ನುವಂಥ ಅನುಮಾನಗಳು ಕೂಡ, ಪ್ರಶ್ನೆಗಳು ಕೂಡ ನಮ್ಮ ಎದುರಿಗೆ ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೆ ಬೇಗ ಉತ್ತರ ಸಿಕ್ಕಿದರೆ ಈ ಪ್ರಕರಣದ ಬಗೆಗಿನ ಸಂಪೂರ್ಣ ಅನುಮಾನಗಳು ತೊಳೆದು ಹೋಗುತ್ತೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ.
wait there for them. After some time they were not there and I climbed down again and on the top there was 3-4 people. Okay. So I thought I would meet them if I came like left side. Yeah. Again you took the back direction. No, I came left side. Okay. Then Where is your sir? Where is your sir? ಇದೇ ನಾನು ಬ್ಯಾಗ್ ಇದ್ದಾನೆ ಬ್ಯಾಗ್ ಇಲ್ಲ ಟೋಟಲ್ ಆರು ಫೈನ್ ಮೇಡಮ್ yeah, fine, completely fine. So how did you find that? So how did you find Range തീരുമാനം. ಸ್ಟೇಷನಲ್ಲಿ ಹೋಗಲ್ಲ ನನ್ನ ಜೊತೆ ತಗೋಬೇಕು ಈ ಕಡೆ ಹೋದ್ರೆ ಬಂದರೆ ಅನ್ನೋ ಗೊತ್ತಿಲ್ಲ ಅವರಲ್ಲೇ